ಚಿಕ್ಕಬಳ್ಳಾಪುರ ನಗರದ 2ನೇ ವಾರ್ಡ್ನಲ್ಲಿ ಇರುವ ಶ್ರೀ ಧರ್ಮರಾಯ ಸ್ವಾಮಿ ದೇವಾಲಯದ 42ನೇ ವರ್ಷದ ಹೂವಿನ ಕರಗ ಮಹೋತ್ಸವವನ್ನು ಶ್ರೀ ಧರ್ಮರಾಯ ಸ್ವಾಮಿ ಕರಗದ ಅಭಿವೃದ್ಧಿ ಸಮಿತಿಯಿಂದ ನಗರದ ಪತ್ರಕರ್ತರ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ್ದಾರೆ. ಪ್ರತಿ ವರ್ಷದಂತೆ ಈ ವರ್ಷವೂ ಶ್ರೀ ಧರ್ಮರಾಯ ಹೂವಿನ ಕರಗ ಮಹೋತ್ಸವ ಅದ್ದೂರಿಯಾಗಿ ನಡೆಯಲಿದ್ದು, ಆಂಧ್ರ ಮೂಲದ ಕುಪ್ಪಂ ಗ್ರಾಮದ ಬಾಲಾಜಿ ಅವರು ಕರಗ ಹೊರಲಿದ್ದಾರೆ. ಭಗವಂತನ ಭಕ್ತಿ ಹಾಗೂ ಸಂಪ್ರದಾಯದ ಸಂಯೋಜನೆಯಾಗಿ ನಡೆಯುವ ಈ ಮಹೋತ್ಸವ ಏಪ್ರಿಲ್ 22ರಿಂದ 27ರವರೆಗೆ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳೊಂದಿಗೆ ಜರುಗಲಿದೆ. ಭಕ್ತರ ಅಪಾರ ಭಾವನಾತ್ಮಕತೆ ನಡುವೆ ಪ್ರತಿದಿನವೂ ವಿಶೇಷ ಪೂಜೆಗಳು, ಧಾರ್ಮಿಕ ವಿಧಿವಿಧಾನಗಳು ಮತ್ತು ಕರಗ ಕಾರ್ಯಕ್ರಮಗಳು ನಡೆಯಲಿವೆ. ಏಪ್ರಿಲ್ 25ರಂದು ಮುಖ್ಯ ಕಾರ್ಯಕ್ರಮವಾಗಿರುವ ಧರ್ಮರಾಯ ಸ್ವಾಮಿ ಹೂವಿನ ಕರಗ ರಾತ್ರಿ 9 ಗಂಟೆಗೆ ನಡೆಯಲಿದೆ. ಈ ಕಾರ್ಯಕ್ರಮಕ್ಕೆ ಸಾವಿರಾರು ಭಕ್ತರು ಭಾಗವಹಿಸಿ ಭಕ್ತಿ ಭಾವ ಮೆರೆಯಬೇಕು ಎಂದರು. ತಮಗೆಲ್ಲ ಗೊತ್ತಿರೋ ಹಾಗೆ ಸುಮಾರು 41 ವರ್ಷಗಳಿಂದ ಧರ್ಮರಾಯ ಸ್ವಾಮಿ ದ್ರೌಪದಿ ದೇವಿ ಮೂಲ ದೇವಸ್ಥಾನ ನಮ್ಮ ವಾರ್ಡಲ್ಲಿರೋದಂಥದ್ದು. ಇದು 42 ವರ್ಷದ ಕರಗ. ಈ ಕರಗದ ಪ್ರಯುಕ್ತ ಕಾರ್ಯಕ್ರಮಗಳು ದಿನಾಂಕ 22/4/2026 ಬುಧವಾರ ಸಂಜೆ 5 ಗಂಟೆಗೆ ಗಣೇಶ ಹೋಮ ಮತ್ತು ಶ್ರೀಮತಿ ದ್ರೌಪದಿ ದೇವಿಗೆ ವಿಶೇಷ ಹೂವಿನ ಅಲಂಕಾರ, ಸಂಜೆ 7 ಗಂಟೆಗೆ ಧ್ವಜಾರೋಹಣ, ಅದಾದ ನಂತರ ಪ್ರಸಾದ ವಿನಿಯೋಗ ಕಾರ್ಯಕ್ರಮ ಇರುತ್ತದೆ. ತದನಂತರ ದಿನಾಂಕ 23/4/2026 ಗುರುವಾರ ಸಂಜೆ 6 ಗಂಟೆಗೆ ಭಾರತಿ ನಗರದಲ್ಲಿರುವಂತಹ ಕಲ್ಯಾಣಿಯಲ್ಲಿ ಕಳಸ ಸ್ಥಾಪನೆ ಇರುತ್ತದೆ. ಅದಾದ ಮೇಲೆ ಕಂದ್ವಾರ ಬಾಗಿಲು ಶ್ರೀ ಲಕ್ಷ್ಮೀ ವೆಂಕಟರಾಮ ಸ್ವಾಮಿ ದೇವಾಲಯದಲ್ಲಿ ರಾತ್ರಿ 9 ಗಂಟೆಗೆ ಹಸಿ ಕರಗ ಏರ್ಪಡಿಸಿದ್ದು, ಹಸಿ ಕರಗ 9 ಗಂಟೆ ರಾತ್ರಿ ದೇವಾಲಯದ ಹೊರಗಡೆ ಬಂದು ಊರಿನ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಮುಖಾಂತರ ಶ್ರೀ ಧರ್ಮರಾಯ ಸ್ವಾಮಿ ದೇವಾಲಯ ರಾತ್ರಿ 10:10 ತಲುಪುತ್ತೆ. ಮತ್ತು ದಿನಾಂಕ 23/4/2026 ಶುಕ್ರವಾರ ಸಂಜೆ 7 ಗಂಟೆಗೆ ಶ್ರೀ ದ್ರೌಪದಿ ದೇವಿಗೆ ಎಲ್ಲ ಭಕ್ತಾದಿಗಳು ದೀಪೋತ್ಸವ ಕಾರ್ಯಕ್ರಮ ಏರ್ಪಡಿರುತ್ತದೆ. ಆ ದೀಪೋತ್ಸವ ಆದಮೇಲೆ ರಾತ್ರಿ 8 ಗಂಟೆಗೆ ದೇವಾಲಯದ ಮುಂಭಾಗದಲ್ಲಿ ಸಪ್ತಕಳಶ ಶ್ರೀಯುತ ಹೆಸರಾಂತ ಕುಪ್ಪಂ ಬಾಲಾಜಿಯವರಿಂದ ಸಪ್ತಕಳಶ ಏರ್ಪಡಿಸುತ್ತೇವೆ. ಅದಾದ ಮೇಲೆ ದಿನಾಂಕ 25/4/26 ಶನಿವಾರ ಮಧ್ಯಾಹ್ನ 12 ಗಂಟೆಗೆ ಅರ್ಜುನ ಮತ್ತು ದ್ರೌಪದಮ್ಮನವರ ಕಲ್ಯಾಣೋತ್ಸವ ಮತ್ತು ರಾತ್ರಿ 9 ಗಂಟೆಗೆ 42ನೇ ವರ್ಷದ ಶ್ರೀ ಧರ್ಮರಾಯ ಸ್ವಾಮಿ ಹೂವಿನ ಕರಗ. ಅದಾದ ಮೇಲೆ 26ನೇ ತಾರೀಕು ಸುಮಾರು ಬಹುಶಃ ಹೋದ ವರ್ಷ ಸಹ 24 ಗಂಟೆಗಳ ಮುಖಾಂತರ ಕರಗ ಪ್ರತಿ ಊರಿನ ಪ್ರಮುಖ ಬೀದಿಗಳ ಮೆರವಣಿಗೆ ಮಾಡಿತ್ತು. ಬಹುಶಃ ಈಗಿಂತ ಆದಷ್ಟು ನಾವು ಕಮ್ಮಿ ಮಾಡಿ ಸಂಜೆ ಒಳಗಡೆ ಅಗ್ನಿಕುಂಡ ಪ್ರವೇಶ ಮಾಡಬೇಕು ಅಂತ ನಾವೆಲ್ಲ ಕಮಿಟಿಯವರು ಸಹ ಮಾತಾಡ್ಕೊತಾ ಇದ್ದೀವಿ. ಆದಷ್ಟು ಎಷ್ಟು ಬೇಗ ಅಷ್ಟು ಬೇಗ ಅಗ್ನಿಕುಂಡ ಪ್ರವೇಶ ಆಗುತ್ತೆ. ಅದೇ ದಿನ ರಾತ್ರಿ ಭಾನುವಾರ ರಾತ್ರಿ ಮಹಾಭಾರತ ಕಥೆ ರಾತ್ರಿ 1 ಗಂಟೆ ಸುಮಾರಿಗೆ ಗಾವು ಪೂಜೆ ಆಗಿ ಆ ಒಂದು ಕಾರ್ಯಕ್ರಮ ಮುಗಿಯುತ್ತೆ. ಕೊನೆಯದಾಗಿ 27/4/2026 ವಸಂತೋತ್ಸವ ಒನಕೆ ಕರಗ. ಈ ಬಾರಿ ಒನಕೆ ಕರಗವನ್ನು ನಾವು ನಮ್ಮ ದೇವಾಲಯದ ಬಳಿ ಮಧ್ಯಾಹ್ನ 1 ಗಂಟೆಗೆ ಏರ್ಪಡಿಸಿರುತ್ತೇವೆ. ಇದೆಲ್ಲ ಈ ಒಂದು ಕರಗದ ಒಂದು ಕಾರ್ಯಕ್ರಮಗಳ ವಿವರ. ಇನ್ನು ಈ ಕರಗ ಮಹೋತ್ಸವದಲ್ಲಿ ನಗರದಲ್ಲಿ ಸುಪ್ರಸಿದ್ಧ ವಾದ್ಯಗೋಷ್ಠಿ, ದೇವರ ಮುತ್ತಿನ ಪಲ್ಲಕ್ಕಿಗಳ ಮೆರವಣಿಗೆ, ನಾಟಕಗಳು, ನಗರದ ಪ್ರಮುಖ ಬೀದಿಗಳಲ್ಲಿ ಅನ್ನಸಂತರ್ಪಣೆ, ಪಾನಕ, ಹೆಸರುಬೇಳೆ ಹಾಗೂ ವಿದ್ಯುತ್ ದೀಪಾಲಂಕಾರ, ಕೀಲು ಕುದುರೆ ನೃತ್ಯ, ಡೊಳ್ಳು ಕುಣಿತ, ಪೂಜಾ ಕುಣಿತ ಪ್ರದರ್ಶನಗಳು ನಗರದ ವಿವಿಧ ಕಡೆ ಏರ್ಪಡಿಸಲಾಗಿದೆ ಎಂದರು. ಪ್ರತಿ ವರ್ಷದಂತೆ ಈ ವರ್ಷ ಸಹ ಶ್ರೀ ಧರ್ಮರಾಯ ಕರಗದ ಪ್ರಯುಕ್ತ MG ರಸ್ತೆಯಲ್ಲಿ ವಾದ್ಯಗೋಷ್ಠಿ ಮತ್ತು ಅನ್ನಸಂತರ್ಪಣೆ ಕಾರ್ಯಕ್ರಮ ಇರುತ್ತೆ. ವಿಶೇಷವಾಗಿ ವಿಶೇಷ ಕಲಾವಿದರ ನೃತ್ಯ ಸಂದರ್ಪಣೆಗಳು ಕೂಡ ಇರುತ್ತೆ.
ತುಂಬ ಜನರನ್ನು ಆಕರ್ಷಣೆ ಮಾಡುವಂತಹ ನೃತ್ಯಗಳು ಹಾಗೂ ಜಾನಪದ ಗೀತೆಗಳು ಹಾಗೂ ಚಲನಚಿತ್ರ ಗೀತೆಗಳನ್ನು ಆಡುವಂಥ ಹಿನ್ನೆಲೆ ಗಾಯಕರನ್ನು ಕರೆಸಿ ಆ ಜನರಿಗೆ ಮನೋರಂಜನೆ ಮತ್ತು ಕರಗದ ಭಕ್ತಿಗೀತೆಗಳನ್ನು ಸಹ ಇದರ ಆಯೋಜಿಸ್ತೀವಿ. ಇದರ ಮುಖಾಂತರ ಹೆಚ್ಚಿನ ಜನರನ್ನು ಸೇರಿಸೋದಕ್ಕೆ ತಮ್ಮ ಮುಖಾಂತರ ವಿನಂತಿ ಮಾಡ್ತಾಯಿದ್ವಿ. ಪ್ರಚಾರಗಳು ಕಡಿಮೆ, ಕಾಲಾವಕಾಶ ಕಡಿಮೆ ಇದೆ. ಇದು ಯಾಕಂದರೆ ನಮ್ಮ ಊರಲ್ಲಿ 2-3 ಕರಗ ಇರೋದ್ರಿಂದ ಆ ಕರಗಗಳ ಶೆಡ್ಯೂಲು ಸ್ವಲ್ಪ ನಮ್ಗೆ 2-3 ಆದಾಗ ಸ್ವಲ್ಪ ಜನರಿಗೆ ಪ್ರಚಾರ ಮಾಡೋದು ಇಲ್ಲಿ ಕಡಿಮೆ ಆಗ್ತಾಯಿದೆ ನಮಗೆ. ಯಾಕಂದರೆ ಅವ್ರದ್ದು ಲಾಸ್ಟು 1 ವಾರದಿಂದ ಇತ್ತು, ಜನ ಕನ್ಫ್ಯೂಸ್ ಆಗಬಾರ್ದು ಅಂತ ಅದು ಮುಗಿದ ಮೇಲೆ ಇದನ್ನು ಡೇಟ್ ತೊಗೊಂಡು ಮಾಡ್ತಾಯಿದ್ದೀವಿ. ಅದಕ್ಕೋಸ್ಕರ ಇನ್ನು ಮುಖಾಂತರನೇ ತಮ್ಮ ಪ್ರಚಾರ ಆದಷ್ಟು ನೀವೆಲ್ಲ ಮಾಧ್ಯಮ ಮಿತ್ರರು ಸಹಾಯ ಮಾಡಬೇಕು. ಇದೆಲ್ಲ ನಾವು ಒಂಥರ ಬಡವರ ಕಾಲೋನಿಯಲ್ಲಿ ಮಾಡಿದಂಥ ಕರಗ ಇದು. ಅದು ಹೆಚ್ಚಾಗಿ ವಿಶೇಷತೆ ಅಂದರೆ ಇದು ಎಲ್ಲಿ ನಮ್ಮ ಸುತ್ತಮುತ್ತಲೂ ಆ ಧರ್ಮರಾಯ ಸ್ವಾಮಿ ದೇವಸ್ಥಾನ ಎಲ್ಲಿ ಇಲ್ಲ. ಮೂಲ ದೇವತೆ ಧರ್ಮಸ್ಥಳ, ಪ್ರತ್ಯೇಕವಾಗಿ ಮೂಲ ದೇವತೆ ಧರ್ಮರಾಯರ ಕರಗ ಇರೋದೇ ಧರ್ಮರಾಯರ ಕರಗ. ಆ ವಂಶಸ್ಥರು ಅವರೇ ಮಾಡುವಂಥ ಕರಗ ಅಂದರೆ ನಮ್ಮ ಮೂಲ ದೇವತೆ ನಮ್ಮ ಏರಿಯಾದಲ್ಲಿ ಇರೋದಂತ ನಮ್ಮದು ವಿಶೇಷವಾಗಿ ಈ ಕರಗ. ಅದರಿಂದ ದಯವಿಟ್ಟು ನಿಮ್ಮೆಲ್ಲ ಸಹಕಾರ ಇರಬೇಕು ಅಂತ ತಮ್ಮಲ್ಲಿ ವಿನಂತಿ. ಒಟ್ನಲ್ಲಿ ಭಕ್ತಿ, ಸಂಪ್ರದಾಯ ಮತ್ತು ಸಾಂಸ್ಕೃತಿಕ ಸಂಭ್ರಮಕ್ಕೆ ಸಾಕ್ಷಿಯಾಗಲಿರುವ ಈ ಧರ್ಮರಾಯ ಸ್ವಾಮಿ ಕರಗ ಮಹೋತ್ಸವ ಭಕ್ತರಲ್ಲಿ ವಿಶೇಷ ಉತ್ಸಾಹ ಮೂಡಿಸಿದೆ. ಕಲವರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.